ಮಿತ್ರರೇ, ಇವತ್ತಿನ ವಿಡಿಯೋ ಇರಾನ್, ಇಸ್ರೇಲ್, ಅಮೆರಿಕ ಭಯಾನಕ ಯುದ್ಧ ಬಗ್ಗೆ ಮಾತನಾಡೋಣ. ವಿಶ್ವದ ತೈಲದ ಅಭಾವ ಆಗಿದೆ. ಇರಾನ್ ಹುರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಸುಮಾರು 26 ದಿನಗಳು ಕಳೆದವು. ಆದರೆ ಯುದ್ಧ ನಿಂತಿರುವುದಿಲ್ಲ. ಈ ಯುದ್ಧದಿಂದ ಹುರ್ಮುಜ್ ಜಲಸಂಧಿ ಬಂದು ಆಗಿ ಎಲ್ಲ ದೇಶಗಳಿಗೆ ತೈಲ, ಗ್ಯಾಸು ಮತ್ತು ಕಚ್ಚಾ ತೈಲ ತೊಂದರೆಯಾಗಿದೆ. ಕೇವಲ ಸ್ಥಾನಗಳಿಗೆ ಹಡಗುಗಳ ಮುಖಾಂತರ ಪ್ರವೇಶ ಸಿಕ್ಕಿದೆ ಮತ್ತು ತೈಲ ತೊಂದರೆಯಾಗಿದೆ. ಚಿಕ್ಕದಾದ ಈ ನಡುಗಡ್ಡೆ ಅಮೆರಿಕ, ಇಸ್ರೇಲ್ ನನ್ನು ಮಣಿಸಲು ಇರಾನ್ ಹೊರಡಿದೆ. ದಾಳಿ ಪ್ರತಿದಾಳಿ ನರಮದ ಆಗಿದೆ. ಸಾಮಾಜಿಕ ಆಸ್ತಿಪಾಸ್ತಿಗಳು ನಾಶವಾಗಿವೆ. ಜನರು ತೊಂದರೆ ಪಡೆಯುತ್ತಿದ್ದಾರೆ. ಮೋದಿಯವರು ಟ್ರಂಪ್ ಜೊತೆ ಮಾತುಕತೆಯಾಗಿದೆ. ಶಾಂತಿಗೆ ಪ್ರಸ್ತಾವನೆ ಹೋಗಿದೆ. ಆದರೆ ಯಾವುದೂ ನಿರ್ಧಾರಿತವಾಗಿಲ್ಲ. ಹುರ್ಮುಜ್ ಜಲಸಂಧಿಯನ್ನು ಎಲ್ಲರಿಗೂ ತೆರೆಯಬೇಕು ಅನ್ನೋದು ಎಲ್ಲರ ಆಶೆ. ಇರಾನ್ ಮೇಲೆ ಏಕಾಏಕಿ ಇಸ್ರೇಲ್ ಮತ್ತು ಅಮೆರಿಕಗಳು ಅಟ್ಯಾಕ್ದಿಂದ ಈ ಯುದ್ಧ ಪರಿಣಾಮ ಅಣುಸ್ಥಾವರ ಸ್ಥಾಪನೆಗೆ ವಿರೋಧ ಪಡಿಸಿ ಈ ಯುದ್ಧ ಸಾರಿದೆ. ಆದರೆ ಅಮೆರಿಕ ಅಂದುಕೊಂಡಂತೆ 26 ದಿನಗಳವರೆಗೆ ಜಗ್ಗುವುದು ಅನ್ನೋದು ಕನಸು ಮನಸ್ಸಿನಲ್ಲಿ ಕಂಡಿದ್ದಿಲ್ಲ. ವಿಶ್ವದ ತೈಲದ ಅಭಾವ ಆಗಿಬಿಟ್ಟಿದೆ. ಹುರ್ಮುಜ್ ಜಲಸಂಧಿಯಿಂದ ಭಾರತದ ಹಡಗು 42,000 ಮೆಟ್ರಿಕ್ ಟನ್ LPG ಗುಜರಾತದ ಪಾಡಿವಾರ್ ಬಂದರಿಗೆ ಬಂದಿದೆ. ಇದು ಸಂತೋಷದ ವಿಷಯ ಎನ್ನಬಹುದು. ಭಾರತದ ಈ ಕೊರತೆಯನ್ನು ಈ ಹಡಗು ನಿವಾರಿಸುತ್ತದೆ. ಅಮೆರಿಕ ಡೊನಾಲ್ಡ್ ಟ್ರಂಪ್ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ನೆಗೋಷಿಯೇಷನ್ ಅವರಿಗೆ ಯುದ್ಧ ಮಾಡುವುದಿಲ್ಲವೆಂದು ಹೇಳಿದ್ದಾರೆ. ಏಪ್ರಿಲ್ 6ರವರೆಗೆ ಗಡುವು ನೀಡಿದ್ದಾರೆ. ಅಷ್ಟರೊಳಗೆ ಒಪ್ಪಂದ ಆಗಬೇಕು. ಮೇಲೆ ದಾಳಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಅಮೆರಿಕ ಸುಮಾರು 3,000 ಸೈನಿಕರನ್ನು ಏರ್ ಮಿಲಿಟರಿ ಕರ್ತವ್ಯಕ್ಕೆ ಕಳುಹಿಸಿದೆ. ಕತಾರಕ್ಕೆ ಈ ಸೈನಿಕರು ತಲುಪಿದ್ದಾರೆ. ಅಮೆರಿಕ ಸೈನಿಕರು ಯಾವ ತರಹದ ಹೊಡೆಯಬೇಕು ಅನ್ನುವುದು ಪ್ಲ್ಯಾನಿಂಗ್ ನಡೆದಿದೆ. ಹುರ್ಮುಜ್ ಜಲಸಂಧಿಯಿಂದ ಹೋಗಬೇಕನ್ನೋದು ಇವರ ಪ್ಲ್ಯಾನ್ ಆಗಿದೆ. ಕತಾರಕ್ಕೆ ಮತ್ತು ಹೆಲಿಕಾಪ್ಟರ್ದೊಂದಿಗೆ ಬಂದಿದ್ದಾರೆ. ಅಮೆರಿಕ ಸುಸಜ್ಜಿದೆ. ಇದರಿಂದ ಗೊತ್ತಾಗುತ್ತೆ ಈಗ ಗ್ರೌಂಡ್ ಲೆವೆಲ್ ಸೈನಿಕರು ಬಂದು ಇರಾನ್ ಮೇಲೆ ಮುತ್ತಿಗೆ ಹಾಕುವ ಚಾನ್ಸಸ್ ಭಾಳ. ವಿಶ್ವಕ್ಕೆ ಒಳ್ಳೆಯದಾಗುತ್ತದೆ ಮತ್ತು ಅಮೆರಿಕ, ಇರಾನ್, ಇಸ್ರೇಲ್, ಈ 3 ದೇಶಗಳು ಯುದ್ಧವನ್ನು ಕೊನೆಗಾಣಿಸಬೇಕು. ಇಲ್ಲದಿದ್ದರೆ ಎಲ್ಲ ದೇಶಗಳಿಗೂ ತೈಲದ ಅಭಾವ ಬರ್ಬೋದು. ಅತ್ಯಾಧುನಿಕ ಯಂತ್ರೋಪಕರಣ ಟ್ರಂಪ್ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಏಪ್ರಿಲ್ 6 8 ಗಂಟೆ ಒಳಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ದೇಶ ಸಂಧಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲವಾದರೆ ಇವರು ಭಯಾನಕ ದಾಳಿ ಅನುಭವಿಸಬೇಕಾಗುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಇರಾನ್ ಮಾತ್ರ ಯುದ್ಧ ನಿಲ್ಲಿಸಿಲ್ಲ. ಅದರ ಪ್ರತಿಯಾಗಿ ಇಸ್ರೇಲ್ ಮೇಲೆ ದಾಳಿ ಮತ್ತು ಅಮೆರಿಕ ಸ್ನೇಹಿತ ದೇಶಗಳ ಮೇಲೆ ದಾಳಿ ನಡೀತಿದೆ.
ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ನಡೀತಿದೆ. ಹೀಗೆ ಇಸ್ರೇಲ್ ಮತ್ತು ಇರಾನ್ ನರಮೇದಾಗಿವೆ. ಹಲವಾರು ಕಟ್ಟಡಗಳು ಧ್ವಂಸವಾಗಿ, ಇಂಧನ ಟ್ಯಾಂಕರ್ಗಳು, ಇಂಧನ ಸ್ಥಾವರಗಳು ನಾಶವಾಗಿವೆ. ಅಮೇರಿಕ ಡೊನಾಲ್ಡ್ ಟ್ರಂಪ್ ನಿನ್ನೆ ಖಡಾಖಂಡಿತವಾಗಿ ಹೇಳಿದ್ದಾರೆ, ಏಪ್ರಿಲ್ 6 ಸಂಜೆ 8 ಗಂಟೆಗೆ ಗಡುವು. ಈಗಾಗಲೇ 3,000 ಅಮೇರಿಕ ಏರ್ ಮಿಲಿಟರಿ ಕತಾರಕ್ಕೆ ಹೋಗಿರುವುದು ಈ ದೃಶ್ಯಗಳಿಂದ ನೀವು ನೋಡಬಹುದು. ಇರಾನದ ಇಂಧನ ಸ್ಥಾವರವನ್ನು ಹೊಡೆಯಲೇಬೇಕು ಎನ್ನುವುದು ಅಮೇರಿಕಾದ ಒಂದು ದೊಡ್ಡ ಪ್ಲ್ಯಾನ್. ಇನ್ನೊಂದು ಪ್ಲ್ಯಾನ್ ಅಂದರೆ ಹುರ್ಮುಜ್ ಜಲಸಂಧಿಯನ್ನು ಬಿಡಿಸುವುದು. ಮುಂದೆ ಏಪ್ರಿಲ್ 6 ನಂತರ ಅಥವಾ ಒಳಗೆ ಏನಾಗುತ್ತೆ ಅನ್ನೋ ಕಾದು ನೋಡುವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.